ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ ಹಿರಿಯರು ಏನ್ ಹೇಳ್ಕೊಟ್ರ, ಇದ್ರ ಬಗ್ಗೆ ನೀವೇನಂತೀರಿ? ಇದು ಶಿರು ಗ್ರಾಮದಲ್ಲಿ ಈ ವೈಶಿಷ್ಟ್ಯಪೂರ್ಣವಾದ ಒಂದು ಹಬ್ಬ ರೀ ಇದು. ಅಣ್ಣ ಇಷ್ಟೊತ್ತ LPG ಕಟ್ಟಿದಾರಲ್ರಿ, ಇಲ್ಲಿಂದ ಎಲ್ಲಿ ಹೋಗ್ಕೊಂಡ್ ಬಂದಿವ? ಇಲ್ಲಿ ಏನ್ ಮಾಡ್ತೇವೆ, ಊರಿನ ಎಲ್ಲ ಹಿರಿಯ ನಮ್ಮ 9 LPG ಕಟ್ತಾರ. ಇನ್ನೊಂದ್ ಕಟ್ಟೆಲ್ಲ ರೆಡಿ ಇಟ್ಕೊಂಡು ಸಾಯಂಕಾಲ ಪರ್ವತ ಮಲ್ಲಿಕಾರ್ಜುನ ದೇವರ ದೇವಸ್ಥಾನ ಐತಿ, ಎಲ್ಲಿ ತೋರಿಸ್ತೀರಿ? ತೋರ್ಸೋಣ ನಮ್ ಜೊತೆ ಬರ್ರಿ. ಇಲ್ಲಿಂದ ಮುಂದೆ ಹೋಗ್ತೇವಲ್ಲ, ಮುಂದೆ ಕಟ್ಕೊಂಡು ಹೋಗ್ತೀರಿ ಹಂಗಾದ? ಇಲ್ಲಿಂದ ಕಟ್ಕೊಂಡಾಗ ಏನ್ ಮಾಡ್ತೇವೆ, ದೇವಸ್ಥಾನ ತಗೊಂಡ್ ಹೋಗ್ತೀವಿ. ಸಾಯಂಕಾಲ ತಗೊಂಡೋಗಿ ಚೆಬ್ಬಲ್ಗಳನ್ನ ಹಾಕಿ ಬೆಳಿ ಇದೇ ದೇವಸ್ಥಾನ. ನಾವೇನೋ ಚೆಬ್ಬಲ್ಗಳಿಗೆ ಹಾಕಿ ಬೆಳಿ ಪೂಜೆನ ರೆಡಿ ಮಾಡಿರ್ತೇವಲ್ಲ, ಅದನ್ನ ಸಾಯಂಕಾಲ ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿಷ್ಠಾಪನೆ ಮಾಡಿ ಏನ್ ಮಾಡ್ತೇವೆ, ಈ 9 ನಮ್ದು LPG ಇರ್ತದ, ಈ ದೇವಸ್ಥಾನದಲ್ಲಿ ಏನ್ ಮಾಡಿ ಇಂಪ್ರೂವ್ಮೆಂಟ್ ಎಲ್ಲ ರೆಡಿ ಮಾಡ್ತೇವೆ. ಸಾಯಂಕಾಲ ತಯಾರಿ ಶುರು ಆಗೈತಿ. ತಯಾರಿ ಶುರು ಆಗೈತಿ. ಇನ್ನು ಮೇಲೆ ಐತೆ ಊರಿನಲ್ಲಿ ಇರ್ತಕ್ಕಂಥ ನಮ್ಮ ಸ್ವಾಮಿಗಳು ಬಂದು ಅಕ್ಕಿ ಪೂಜೆದ ಅದನ್ನ ಚಿಬ್ಬಲ್ದವರಿಗಿಟ್ಟ ಅದನ್ನ ಕಟ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಧರ್ಮಗುರುಗಳು ಬಂದು ಇಂತ ಅದ್ಭುತ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮದ ಬಗ್ಗೆ ಗ್ರಾಮದ ಹಿರಿಯರಂತ ನೋಡೋಣ ಬನ್ನಿ. ಮೊದಲಿಗೆ ಹಿರಿಯರನ್ನ ಮಾತಾಡ್ತಾನೆ. ಕಾಕರ, ಇದು ಹೆಂಗ್ ನಡೆದು ಬಂತು, ಇದ್ರದ್ದು ವೈಶಿಷ್ಟ್ಯ ಏನು, ಯಾಕೆ ನಿಮ್ಮೂರಾಗೆ ಮಾಡ್ಬೇಕು? ಇದು ಪ್ರತಿ ವರ್ಷ ಭಾರತ ಹುಣ್ಣಿಕ್ಕಿಂತ ಒಂದು ದಿವಸ ಮೊದಲ ನಾವು ಪರಪ್ಪನ್ ಅಂತೇಳಿ ನಿಲ್ಲಿಸ್ತೇವೆ. ಅಲ್ಲಿಂದ ಒಂದು ತಿಂಗಳು ನಮ್ಮ ಅಣ್ಣ ತಮ್ಮರೆಲ್ಲ ಎಲ್ಲರೂ ಒಂದು ತಿಂಗಳ ಒಂದತ್ತು ಮಾಡ್ತೀವಿ. ಒಂದ್ ಹೊತ್ತು ಉಪಹಾರ ಸೇರಿಸಿ ಉಪವಾಸ ಮಾಡ್ತಾರ. ಅದ್ರ ಅವನ್ ಸೇವೆ ಮಾಡ್ತಾರ. ಆಮೇಲಿಂದ ಹೋಳಿ ಹುಣ್ಣಿ ಒಂದ್ ದಿವ್ಸ ಮೊದ್ಲಿರ್ತ ಇದನ್ನ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಹಿಂದೆ ಹಿರಿಯರು ಏನ ಶ್ರೀಶೈಲಕ್ಕೆ ಹೋಗ್ತಿದ್ರು ಅಂತದೆ. ಶ್ರೀಶೈಲಕ್ಕೆ ಹೋಗಿ ಅಲ್ಲೆಲ್ಲ ಮಾಡಿ ಬರ್ತಿದ್ರು, ಅಲ್ಲಿ ಸೇವೆ ಮಾಡ್ತಿದ್ರಂತ. ಈಗೆಲ್ಲ ನಡೆದ ಮುಂದೆ ಹೋಗುದಾಕೈತೆ ಇಲ್ಲ ಅಂತೇಳಿ ಅವನ್ನ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾವು ಇಲ್ಲೇ ಮಾಡೋಣ, ನಮ್ಗೆ ವರ್ಷ ಹೋಗೋದಾಗಂಗಿಲ್ಲ ಅಂತೇಳಿ ಅವನ್ನ ಅಕ್ಕಿ, ಅವು ಗುಡ್ಡದ ಸಂಕೇತ, ಬ್ಯಾಳಿ ಅವೆಲ್ಲ ಅಕ್ಕಿ ಬ್ಯಾಳಿ ಗುಡ್ಡದ ಸಂಕೇತ, ಎಲಿ ಎಲ್ಲ ಕಟ್ಟಿತೀವಲ್ಲ ಅವು ಜಂಗಲಿನ ಸಂಕೇತ, ಅರಣ್ಯ ಸಂಕೇತ ಎಲ್ಲ ತೋರಿಸಿ ಶ್ರೀಶೈಲ ಮೂರ್ತಿನ ಇಲ್ಲಿ ಮಾಡಿ ಇಲ್ಲೇ ಎಲ್ಲ ಭಕ್ತಿಯಿಂದ ಮಾಡ್ತೀವಿ. ಅವು ಅಕ್ಕಿ ಬ್ಯಾಳಿ ಅವು ಹಿಂಗ ನಿಂತಿರ್ತಾವ ಇದ್ರ ಮ್ಯಾಗ, ಅವನ್ನ ಇದ್ರ ಮ್ಯಾಗ ದಾರಿ ಮೂಲಕ ಇಲ್ಲಿ ಸುತ್ತ ಹಳ್ಳಿ ಎಲ್ಲಾ ಜನ ನೋಡಕ್ ಬರ್ತಾರ ಇದನ್ನ. ಈ ಪೂಜೆಯ ಧಾರ್ಮಿಕ ಗುರುಗಳು ನಮ್ಮೊಂದಿಗೆ ಇದಾರ, ಅವ್ರ ಮಾತಾಡ್ಸೋಣ ಬನ್ನಿ. ಅಜ್ಜ ನಮಸ್ಕಾರ. ಸರಿ, ನೀವು ಮಾಡ್ಕೊಂತ ಬಂದಿರಂತೆ, ಏನು ವಿಶೇಷ, ಏನು ವೈಶಿಷ್ಟ್ಯ? ಇದ್ರ ವಿಶೇಷ ಅಂದ್ರೆ ನಾವು ಪೂಜೆ 3 ತಲೆಮಾರಿನ 3 ತಲೆಮಾರು ಅಂತಂದ್ರೆ ಎಷ್ಟು 100 ವರ್ಷ ಆಯ್ತು. ನಾವು 6 ಮಂದಿ ಅದಾವಲ್ಲ, 6 ಮಂದಿದವರು ಕೂಡ್ಕೊಂಡು ಅದಕ್ಕೊಂದು ಸ್ವಲ್ಪ ಇದನ್ನ ತೆಗೆದು ನಮ್ಮ ಹಳ್ಳಿ ಎಷ್ಟು ಅದಾವ, ನಮ್ ಕುಂದಗೋಳ ತಾಲೂಕಿನಾಗ ಆತು, ಮಹಾರಾಷ್ಟ್ರ ಕಡೆ ಸಹಿತ ಜನಗಳನ್ನ ಆಹ್ವಾನ ಮಾಡ್ಕೊಂಡು ರಾಜ್ಯ ಬಿಟ್ಟು ಮಹಾರಾಷ್ಟ್ರ ಅಂತಂದ್ರೆ ಒಂದು ಚಕ್ರಿ ಗಾಲಿ ಆಗಲ್ಲ. ಇದು ಚಕ್ರಿ ಗಾಲಿ ಆಗಲ್ಲ. ಹೆಂಗ್ ಕಟ್ತಾರ, 60 kg ಅಕ್ಕಿ ಬೇಕಾಗ್ತದೆ. 60 kg? ಹೌದು, 60 kg ಅಕ್ಕಿಯನ್ನ ಏನ್ ಮಾಡ್ತೀವಪ್ಪ ನಾವು 60. ಈ ಗ್ರಾಮದ ಅದ್ಭುತ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಲವಾರು ವರ್ಷಗಳಿಂದ ಪೆಂಡಲ್ ಸೇವೆಯನ್ನ ನೀಡ್ತಕ್ಕಂಥ ರಾಮಣ್ಣ ಸುಂಗಾರ ನಂಬಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ರಾಮಣ್ಣ ನಮಸ್ತೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಎಷ್ಟು ವರ್ಷದಿಂದ ತಾವು ಪೆಂಡಲ್ ಸೇವೆ ನೀಡಾಕೊಂತೀರಿ? ಸುಮಾರು 22-23ನೇ ವರ್ಷ. 20 ವರ್ಷಗಳ ಸತತ ನೀವೇ ನೀಡಾಂತೀರಿ. ಇಷ್ಟೊತ್ತನ ಈ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಹಿರಿಯರು ಹೇಳಿದ್ರು. ಇನ್ನು ನಮ್ಮ ಪೀಳಿಗೆ ಅಂದ್ರೆ ಯುವಕರು ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ ಬನ್ನಿ. ಅಣ್ಣ ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ ಗ್ರಾಮದ ಯುವಕರಾದಂತಹ ಈಶ್ವರಗೌಡ ಕಲಗೌಡ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಅಣ್ಣ ನೀವೇನ್ ಹೇಳ್ತೀರಿ ಕಾರ್ಯಕ್ರಮದ ಬಗ್ಗೆ? ನಿಮ್ ಹಿರಿಯರು ಇದನ್ನ ಉಳಿಸ್ಬೇಕು, ಸಂಸ್ಕೃತಿ ಮುಂದೆ ಅಂತಾರ, ನೀವೇನ್ ಅಂತೀರಿ ಇದ್ರ ಬಗ್ಗೆ? ನಾವು ಇದನ್ನ ಉಳಿಸ್ಕೊಂಡು ಹೋಗ್ತೇವೆ ಅಂತ ನಮಗೆ ನಂಬಿಕೆ ಇದೆ. ನಮ್ ಜೊತೆಗೆ ಇನ್ನೊಬ್ಬ ಯುವಕರಿದ್ದಾರೆ, ನಮ್ಮ ಸಹಪಾಠಿನವರು, ಅವ್ರನ್ನ ಮಾತಾಡ್ಸೋಣ ಬನ್ನಿ. ವೀರೇಶ್ ಬೆಂಗೇರಿ ಅವರೇ, ಇದ್ರ ಬಗ್ಗೆ ನೀವೇನಂತೀರಿ? ಈ ಪುರಾತನದ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಏನಿದೆ, ಈ ಗ್ರಾಮದ ಯುವ ಮುಖಂಡರಾದ ಮನೋಜ್ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಈ ಧಾರ್ಮಿಕ ಪೂಜೆ ಬಗ್ಗೆ ಅವ್ರ ಹೇಳ್ತಾರ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ನೀವೇನಂತೀರಣ್ಣ ಈ ಪೂಜೆ ಬಗ್ಗೆ? ಹಿರಿಯರಿಂದ ಬಂದಿದ್ದ ಇದನ್ನ ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನ ಯುವಕರೆಲ್ಲ ಕೂಡಿ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದು ಬಾಳ ಐತಿ ನನಗೆ. ಸರ್, ನೀವು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಐತಿ. ಆ ಸ್ವರ್ಗ ನಮ್ಮೂರಿನ ನಿರ್ಮಾಣ ಆಗಲಿ, ನಮ್ಮ ಭಾವನೆ ಆಗ್ತಾರೆ. ಇದು ಉದಾತ್ತವಾಗಿ ಮುಂದಿರಲ್ಲ. ನಮಸ್ಕಾರ.